आपने साबित किया है कि आप वर्ल्ड में नंबर 1 हैं। मैं ऐसा मानता हूं कि हम थर्ड वर्ल्ड नहीं हैं, हम लोग फर्स्ट वर्ल्ड हैं। ಭಾರತದ ಕ್ರೀಡಾ ನಾಯಕಿ ನೀತಾ ಅಂಬಾನಿ ಅವರು ಅಸಾಧ್ಯವನ್ನು ಸಾಧ್ಯ ಅಂತ ಹೇಳಿ ಪ್ರೂವ್ ಮಾಡಿ ತೋರಿಸಿದ್ದಾರೆ ಗೈಸ್. ಕ್ರಿಕೆಟ್, ಅಥ್ಲೆಟಿಕ್ಸ್ ಮತ್ತು ಬಾಲಿವುಡ್ ತಾರೆಗಳನ್ನ ಒಂದೇ ವೇದಿಕೆ ಮೇಲೆ ತಂದಿದ್ದಾರೆ. ನಮ್ಮ ಅಥ್ಲೀಟ್ಸ್ ಗಳಿಗೆ ಎಂಕರೇಜ್ ಮಾಡಲು ಮತ್ತು ಅವರಿಗೆ ಸಮಾನ ಹಕ್ಕು ನೀಡಲು ರೀಸೆಂಟ್ ಆಗಿ ನೀತಾ ಅಂಬಾನಿ ಅವರು ವರ್ಲ್ಡ್ ಕಪ್ ವಿನ್ನಿಂಗ್ ಇಂಡಿಯನ್ ಬ್ಲೈಂಡ್ ಕ್ರಿಕೆಟ್ ಟೀಮ್ ಗಾಗಿ ಯುನೈಟೆಡ್ ಇನ್ ಟ್ರಯಂಫ್ ಎಂಬ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಕಪ್ ವಿನ್ನಿಂಗ್ ವುಮೆನ್ಸ್ ಟೀಮ್ ಹಾಗೂ ವರ್ಲ್ಡ್ ಕಪ್ ವಿನ್ನಿಂಗ್ ಮೆನ್ಸ್ ಟೀಮ್ ಹಾಗೂ ಅಥ್ಲೆಟಿಕ್ಸ್ ಚಾಂಪಿಯನ್ ಸಹ ಭಾಗವಹಿಸಿರ್ತಾರೆ. ಅವರೆಲ್ಲರಿಗೂ ಎನ್ಕರೇಜ್ ಮಾಡೋಕೆ ಬಾಲಿವುಡ್ ಸ್ಟಾರ್ಗಳಾದ ಅಮಿತಾಬ್ ಬಚ್ಚನ್ ಹಾಗೂ ಶಾರುಖ್ ಖಾನ್ ಕೂಡ ಪಾಲ್ಗೊಂಡಿರ್ತಾರೆ. खेल दिलों को जोड़ता है, भारत को जोड़ता है और आज यूनाइटेड इन ट्रायम्फ वी आर गोइंग टू celebrate them and celebrate their victories. ನೀತಾ ಅಂಬಾನಿ ಅವರು ಒಡಿಶಾ ಹಾಗೂ ಮುಂಬೈನಲ್ಲಿ ಹೈ ಕ್ವಾಲಿಟಿ ಅಥ್ಲೆಟಿಕ್ಸ್ ಟ್ರೈನಿಂಗ್ ಕೇಂದ್ರವನ್ನು ನಿರ್ಮಿಸುತ್ತಿದ್ದಾರೆ. ಅಥ್ಲೆಟಿಕ್ಸ್ ನಲ್ಲಿ ಆಸಕ್ತಿ ಇರುವವರಿಗೆ ಸಹ ಸಹಾಯ ಮಾಡ್ತಿದ್ದಾರೆ. ಅವರ ಉದ್ದೇಶ ಒಂದೇ, ಭಾರತವು ಪ್ರತಿಯೊಂದು ಕ್ರೀಡಾ ವಿಭಾಗದಲ್ಲೂ ಮಿಂಚುವಂತೆ ಮಾಡುವುದು. ಇಂಡಿಯಾ 2036 ಒಲಿಂಪಿಕ್ಸ್ ಹೋಸ್ಟ್ ಮಾಡ್ತಾ ಇದೆ. ಅದರಲ್ಲಿ ನಮ್ಮ ಸ್ಥಾನವನ್ನು ಬಲಪಡಿಸುವ ಕೆಲಸ ಮಾಡ್ತಿದ್ದಾರೆ ನೀತಾ ಅಂಬಾನಿ ಅವರು. ಈಗ ಎಲ್ಲರೂ ಇವರನ್ನ ಭಾರತದ ನಿಜವಾದ ಕ್ರೀಡಾ ನಾಯಕಿ ಅಂತ ಹೇಳಿ ಗುರುತಿಸಿದ್ದಾರೆ. ಹ್ಯಾಟ್ಸ್ ಆಫ್ ನೀತಾ ಅಂಬಾನಿ ಅವರೇ.